ಸರ್ಕಾರ ದಿಢೀರ್ ಬದಲಾವಣೆಯಾಗಿದೆ. ಸಿಎಂ ಒಬ್ಬರನ್ನ ಬಿಟ್ಟು ಮತ್ತೆಲ್ಲ ಸಚಿವರು ಬದಲಾಗಿದ್ದಾರೆ. ಎಲ್ಲ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಚುನಾವಣೆಗೆ ಇನ್ನೂ 2 ವರ್ಷ ಇದ್ರೂ ಗುಜರಾತ್ ಅಲ್ಲಿ ಬದಲಾವಣೆ ತಂದಿದ್ಯಾಕೆ? ಮೋದಿ ಅಮಿತ್ ಶಾ ಅವರ ಪ್ಲಾನ್ ಏನು? ಗುಜರಾತ್ ರಾಜಕೀಯದಲ್ಲಿ ದಿಢೀರ್ ಬದಲಾವಣೆ. 16 ಸಚಿವರ ರಾಜೀನಾಮೆ, 19 ಸಚಿವರ ಸೇರ್ಪಡೆ. ಚುನಾವಣೆ ಸಮೀಪದಲ್ಲಿಲ್ಲ, ಆಂತರಿಕ ಕಲಹಗಳಿಲ್ಲ. ಡಿಸಿಎಂ ಹುದ್ದೆ ಸೃಷ್ಟಿ, ಹೊಸಬರಿಗೆ ಮಣೆ. ಪಟೇಲ್ ಸಂಪುಟ ಸಂಪೂರ್ಣ ಬದಲಾಗಿದ್ದೆ. ಗುಜರಾತ್ ರಾಜಕೀಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯೇ ನಡೆದು ಬಿಟ್ಟಿದೆ. ಪ್ರಧಾನಿ ಮೋದಿ ತವರಿನಲ್ಲಿ ಸಿಎಂ ಒಬ್ಬರನ್ನ ಬಿಟ್ಟು ಉಳಿದೆಲ್ಲ ಸಚಿವರು ರಾಜೀನಾಮೆ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶದ ಯಾವುದೇ ರಾಜ್ಯದಲ್ಲೂ ನಡೆಯದಂತಹ ಅಚ್ಚರಿಯ ರಾಜಕೀಯ ಪಲ್ಲಟವೇ ಗುಜರಾತ್ನಲ್ಲಿ ನಡೆದು ಬಿಟ್ಟಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಅವರ ಭದ್ರಕೋಟೆಯಂತಿರೋ ಗುಜರಾತ್ನಲ್ಲಿ ಯಾಕೆ ನಡೆಯಿತು ಈ ದಿಢೀರ್ ಬದಲಾವಣೆ? ಇಡೀ ದೇಶದ ಚುನಾವಣೆಯ ಮೇಲೆ ಎಫೆಕ್ಟ್ ಉಂಟು ಮಾಡುವ, ಇಡೀ ದೇಶದ ರಾಜಕೀಯದ ಮೇಲೆ ಗಣನೀಯ ಪರಿಣಾಮ ಬೀರುವ, ನ್ಯಾಷನಲ್ ಮೂಡನ್ನೇ ಬದಲಾಯಿಸುವ ಗುಜರಾತ್ನ ರಾಜಕೀಯ ಬದಲಾವಣೆಯ ಹಿಂದಿನ ಸೀಕ್ರೆಟ್ ಏನು? ಗುಜರಾತ್ ಸಂಪುಟ ಪುನರಚನೆ, ಮತ್ತೆ ಡಿಸಿಎಂ ಹುದ್ದೆ ಸೃಷ್ಟಿಸಿದ ಬಿಜೆಪಿ. ಗುಜರಾತ್ ರಾಜಕೀಯದಲ್ಲಿ ನಡೆದ ಮಹತ್ವದ ಬೆಳವಣಿಗೆ ಇದು. ಗುರುವಾರ ದಿಢೀರನೆ ಆ ಸುದ್ದಿ ಬಂದಪ್ಪಳಿಸಿದಾಗ ಇಡೀ ದೇಶದ ರಾಜಕೀಯದಲ್ಲೇ ಭಾರೀ ಸಂಚಲನ ಉಂಟಾಯಿತು. ಗುಜರಾತ್ನ ಸಿಎಂ ಒಬ್ಬರನ್ನ ಬಿಟ್ಟು ಅವರ ಸಂಪುಟದ ಉಳಿದೆಲ್ಲ 16 ಸಚಿವರು ರಾಜೀನಾಮೆ ನೀಡಿದ್ರು. ಈ ಸುದ್ದಿಯ ಬೆನ್ನಲ್ಲೇ ಊಹಾಪೋಹಗಳು ಕೇಳಲಾರಂಭಿಸಿದವು. ಗುಜರಾತ್ನಲ್ಲಿ ದಿಢೀರ್ ರಾಜಕೀಯ ಪಲ್ಲಟ ಉಂಟಾಯಿತ. ಗುಜರಾತ್ ಬಿಜೆಪಿಯಲ್ಲಿ ಈ ಹಿಂದಿನಂತೆ ಹಠಾತ್ ಬೆಳವಣಿಗೆಗಳಾದವ ಎಂಬೆಲ್ಲ ಚರ್ಚೆಗಳಾದವು. ಆದರೆ ಅದರ ಬೆನ್ನಿಗೆ ಭೂಪೇಂದ್ರ ಪಟೇಲ್ ನೇತೃತ್ವದ ಬಿಜೆಪಿ ಸರ್ಕಾರದ ಸಚಿವ ಸಂಪುಟವನ್ನ ಸಂಪೂರ್ಣವಾಗಿ ಪುನರ್ರಚಿಸಲಾಗ್ತಿದೆ ಎಂಬ ಸುದ್ದಿಯೂ ಹಬ್ಬಿತು. ಮಾತ್ರವಲ್ಲ, ಶುಕ್ರವಾರ ಬೆಳಿಗ್ಗೆ ಸಂಪುಟದ ಎಲ್ಲಾ ಹೊಸ ಸಚಿವರ ಪ್ರಮಾಣವಚನ ಸಮಾರಂಭವೂ ನಡೆಯಿತು. ಮಾತ್ರವಲ್ಲ, ಹರ್ಷ ಸಾಂಘ್ವಿ ಎಂಬ ಯುವ ಶಾಸಕರು ಗುಜರಾತ್ನ ನೂತನ ಉಪಮುಖ್ಯಮಂತ್ರಿಯಾಗಿ ಮತ್ತು 25 ಮಂದಿ ಇತರರು ನೂತನ ಸಚಿವರಾಗಿ ಅಧಿಕಾರವನ್ನೂ ಸ್ವೀಕರಿಸಿದ್ರು. ಈ ಮೂಲಕ ಸುಮಾರು 4 ವರ್ಷಗಳ ನಂತರ ರಾಜ್ಯದಲ್ಲಿ ಡಿಸಿಎಂ ಹುದ್ದೆಯನ್ನ ಮತ್ತೊಮ್ಮೆ ಸೃಷ್ಟಿಸಲಾಯಿತು. ಚುನಾವಣೆಗಿನ್ನೂ 2 ವರ್ಷಕ್ಕೂ ಹೆಚ್ಚು ಸಮಯ. ಈಗಲೇ ಎಲ್ಲಾ ಸಚಿವರ ರಾಜೀನಾಮೆ ಪಡೆದಿದ್ದೇಕೆ? 2022ರ ಡಿಸೆಂಬರ್ನಲ್ಲಿ ಸರ್ಕಾರ ರಚನೆಯಾಗಿ ಭರ್ತಿ 3 ವರ್ಷದ ಬಳಿಕ ಪಟೇಲ್ ತಮ್ಮ ಸಂಪೂರ್ಣ ಕ್ಯಾಬಿನೆಟ್ನಿಂದ ರಾಜೀನಾಮೆ ಪಡೆದು ಹೊಸ ಕ್ಯಾಬಿನೆಟ್ ರಚಿಸುವ ನಿರ್ಧಾರ ತಳೆದಿದ್ರು. ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗಿನ ಸಭೆಯ ಬಳಿಕ ಇಂಥದ್ದೊಂದು ನಿರ್ಧಾರಕ್ಕೆ ಬರಲಾಗಿತ್ತು. ಪಟೇಲ್ ಅವರ ಹೊಸ ಕ್ಯಾಬಿನೆಟ್ ಈಗಾಗಲೇ ಪ್ರಮಾಣವಚನವನ್ನೂ ಸ್ವೀಕರಿಸಿದೆ. ಹೊಸ ಕ್ಯಾಬಿನೆಟ್ನಲ್ಲಿ ಸಿಎಂ ಸೇರಿ 27 ಸಚಿವರುಗಳಿದ್ದಾರೆ. 1 ಸೀಟು ಖಾಲಿ ಬಿಡಲಾಗಿದೆ. ವಿಶೇಷವೆಂದರೆ ಈ ಹೊಸ ಸಂಪುಟದಲ್ಲಿ ಕ್ರಿಕೆಟರ್ ರವೀಂದ್ರ ಜಡೇಜಾ ಅವರ ಪತ್ನಿ ರಿವಾಬಾ ಜಡೇಜಾಗೂ ಸ್ಥಾನ ನೀಡಲಾಗಿದೆ. ಆದರೆ ಪ್ರಶ್ನೆ ಇರೋದು, ಪಟೇಲರು ತಮ್ಮ ಇಡೀ ಸಂಪುಟವನ್ನ ಪುನರಚಿಸಿದ್ದು ಯಾಕೆ? ವಿಧಾನಸಭೆ ಚುನಾವಣೆಗೆ ಇನ್ನೂ 2 ವರ್ಷಕ್ಕೂ ಹೆಚ್ಚಿನ ಸಮಯವಿದೆ. ಅದಕ್ಕೂ ಮೊದಲೇ ಪಟೇಲರು 16 ಸಚಿವರಿದ್ದ ತಮ್ಮ ಇಡೀ ಸಂಪುಟವನ್ನೇ ಬರ್ಖಾಸ್ತು ಮಾಡಿ ಸಂಪುಟ ಪುನರಚನೆ ಮಾಡಿದ್ದು ಯಾಕೆ? ಸದಾ ಅಚ್ಚರಿಯ ಕ್ಯಾಂಡಿಡೇಟ್ ಹಾಕುವ ದಿಢೀರ್ ರಾಜಕೀಯ ಬೆಳವಣಿಗೆ, ಕ್ರಾಂತಿಕಾರಕ ಸುಧಾರಣೆಗಳಿಗೆ ಹೆಸರಾದ ಗುಜರಾತ್ ಬಿಜೆಪಿ ಈಗಲೂ ಅಂಥದ್ದೊಂದು ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದೆ.
ಇದರ ಹಿಂದೆ ಒಂದು ಅತ್ಯಂತ ಸೀಕ್ರೆಟ್ ಕಾರಣವಿದೆ. ಬೂತ್ ಮಟ್ಟದಲ್ಲೇ ಅತ್ಯಂತ ಸದೃಢವಾಗಿರೋ ಗುಜರಾತ್ನಲ್ಲಿ ಬಿಜೆಪಿಗೆ ಇಂತಹ ಕ್ಷಿಪ್ರ ಕ್ರಾಂತಿಕಾರಕ ಬದಲಾವಣೆ ಮಾಡುವುದು ಕೂಡ ಸುಲಲಿತವಾದ ಆದರೆ ದೂರದೃಷ್ಟಿಯ ಅನಿವಾರ್ಯ ನಡೆಯಾಗಿದೆ. ಕ್ರಿಕೆಟರ್ ಪತ್ನಿಗೆ ಒಲಿದ ಸಚಿವ ಸ್ಥಾನ. ರಿವಾಬಾ ಜಡೇಜಾ ಈಗ ಗುಜರಾತ್ ಸಚಿವೆ. ಭೂಪೇಂದ್ರ ಪಟೇಲ್ ಸಂಪುಟಕ್ಕೆ ಸೇರಿದ ಹೊಸ ಮುಖ ಅಂದ್ರೆ ರಿವಾಬಾ ಜಡೇಜಾ. ಜಾಮ್ನಗರ ಶಾಸಕಿ ಕ್ರಿಕೆಟರ್ ರವೀಂದ್ರ ಜಡೇಜಾ ಪತ್ನಿ ರಿವಾಬಾ ಜಡೇಜಾ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಿವಾಬಾ ಜಡೇಜಾ ಈಗಾಗಲೇ ಗುಜರಾತ್ನಲ್ಲಿ ಸಾರ್ವಜನಿಕ ಸೇವೆ ಮತ್ತು ಮಹಿಳಾ ಕಾಳಜಿಯ ಕಾರ್ಯಗಳಿಂದ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದರು. ಅದೇ ಕಾರಣದಿಂದ ಜಾಮ್ನಗರದಿಂದ ಶಾಸಕಿಯಾಗಿದ್ದರು. ಈಗ ಅವರಿಗೆ ಗುಜರಾತ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ರಿವಾಬಾ ಜಡೇಜಾ ಅವರು 1990ರ ನವೆಂಬರ್ 2ರಂದು ಜನಿಸಿದ್ದು ಸಾಮಾಜಿಕ ಸೇವೆಗಳಿಂದಲೇ ಹೆಸರಾಗಿರುವ ಗೌರವಾನ್ವಿತ ಕುಟುಂಬದಿಂದ ಬಂದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಟೆಕ್ನಾಲಜಿಕಲ್ ವಿವಿಯಿಂದ ಇಂಜಿನಿಯರಿಂಗ್ ಪದವೀಧರೆಯಾಗಿರುವ ರಿವಾಬಾ ಅವರು ಸ್ತ್ರೀ ಸಬಲೀಕರಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದು ಇದಕ್ಕಾಗಿಯೇ ಅವರು ಮಾತೃಶಕ್ತಿ ಎಂಬ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದಾರೆ. ಬಹಳ ತಳಮಟ್ಟದಿಂದ ಈ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿರುವುದರಿಂದ ಜಾಮ್ನಗರದ ಜನರು ಅವರಿಗೆ ವಿಶೇಷ ಗೌರವ ನೀಡುತ್ತಾರೆ. ಸಕ್ರಿಯ ರಾಜಕಾರಣಕ್ಕೆ ಬರುವುದಕ್ಕೂ ಮೊದಲು ರಿವಾಬಾ ಜಡೇಜಾ ಅವರು ರಜಪೂತ್ ಸಮುದಾಯದ ಕರ್ಣಿ ಸೇನಾದ ಸದಸ್ಯೆಯಾಗಿದ್ದರು. 2018ರಲ್ಲಿ ಪದ್ಮಾವತ್ ಸಿನಿಮಾಗೆ ಈ ಕರ್ಣಿ ಸೇನಾ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಈ ಸಂಸ್ಥೆಯ ಮಹಿಳಾ ವಿಭಾಗವನ್ನು ಪ್ರತಿನಿಧಿಸುವ ರಿವಾಬಾ ಮಹತ್ವದ ಪಾತ್ರ ವಹಿಸಿದ್ದಾರೆ. ರಿವಾಬಾ ಅವರು 2019ರಲ್ಲಿ ಬಿಜೆಪಿ ಸೇರಿದ್ರು. ಅವರ ಚಿಕ್ಕಪ್ಪ ಹರಿಸಿನ್ಹಾ ಸೋಲಂಕಿ ಅವರು ಕಾಂಗ್ರೆಸ್ ನಾಯಕರಾಗಿದ್ದು ನಂತರದಲ್ಲಿ ಬಿಜೆಪಿ ಸೇರಿದ್ರು. 2016ರಲ್ಲಿ ಅವರು ಭಾರತೀಯ ಕ್ರಿಕೆಟರ್ ರವೀಂದ್ರ ಜಡೇಜಾ ಅವರನ್ನ ಮದುವೆಯಾಗಿದ್ರು. ಮೂರು ಎಸ್ಸಿ, 4 ಎಸ್ಟಿ, 9 ಒಬಿಸಿ, 7 ಪಾಟೀದಾರರು. ಹೊಸ ಮಂತ್ರಿಮಂಡಲದಲ್ಲಿ ಜಾತಿ ಸಮೀಕರಣವನ್ನು ಬಳಸಿಕೊಳ್ಳಲಾಗಿದೆ. ಪಟೇಲ್ ಅವರ ಹೊಸ ಸಂಪುಟದಲ್ಲಿ ಹಲವಾರು ಹಳೆಯ ಮುಖಗಳೂ ಇವೆ. ಜಾತಿ ಸಮೀಕರಣದ ಬಗ್ಗೆ ಹೇಳೋದಾದ್ರೆ ಹೊಸ ಕ್ಯಾಬಿನೆಟ್ನಲ್ಲಿ 3 ಎಸ್ಸಿ, 4 ಎಸ್ಟಿಗಳು, 9 ಮಂದಿ ಒಬಿಸಿ ನಾಯಕರು ಮತ್ತು 7 ಪಾಟೀದಾರ ಸಮುದಾಯದ ಶಾಸಕರು ಸಚಿವರಾಗಿದ್ದಾರೆ. ಹೊಸ ಟೀಮ್ನಲ್ಲಿ 3 ಮಹಿಳೆಯರೂ ಇದ್ದಾರೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ನಿಂದ ಬಿಜೆಪಿ ಸೇರಿದ ಓರ್ವ ನಾಯಕನಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಯಾಕೆ ಬದಲಾಯಿತು ಗುಜರಾತ್ ಸರ್ಕಾರ? ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಮೇಲೆ ಕಣ್ಣು. ಈಗ ಎಲ್ಲರನ್ನ ಕಾಡೋ ಪ್ರಶ್ನೆ, ಎಲ್ಲವೂ ಚೆನ್ನಾಗಿಯೇ ಇದ್ದ ಭೂಪೇಂದ್ರ ಪಟೇಲ್ ಸರ್ಕಾರ ಬದಲಾಯಿತು ಯಾಕೆ ಅನ್ನೋದು. ಈ ಸರ್ಕಾರ ಬಂದು 3 ವರ್ಷ ತುಂಬುತ್ತಿದೆ ಅಷ್ಟೇ. ಅಲ್ಲದೆ ಅಸೆಂಬ್ಲಿ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ. ಅದಕ್ಕೂ ಮೊದಲೇ ಈಗಿದ್ದ ಕ್ಯಾಬಿನೆಟ್ ಅನ್ನ ಬದಲಾಯಿಸಿದ್ದು ಯಾಕೆ ಎಂಬುದೇ $1 ಮಿಲಿಯನ್ ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಗುಜರಾತ್ನ ರಾಜಕೀಯ ಪರಿಣಿತರು ಕೊಡೋ ಉತ್ತರ ಇನ್ನು ಕೆಲ ದಿನಗಳಲ್ಲೇ ನಡೆಯಲಿರೋ ಗುಜರಾತ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಗುಜರಾತ್ನ ಹಲವು ಪ್ರಮುಖ ನಗರ ಮಹಾನಗರ ಪಾಲಿಕೆಗಳ ಚುನಾವಣೆ ಸಮೀಪಿಸುತ್ತಿದೆ. ಗುಜರಾತ್ನಲ್ಲಿ ಆ ಚುನಾವಣೆಯನ್ನ ಮಿನಿ ವಿಧಾನಸಭೆ ಚುನಾವಣೆಯೆಂದೇ ಗುರುತಿಸಲಾಗುತ್ತೆ. ಈ ಬಾರಿ ಈ ಚುನಾವಣೆ ಬಿಜೆಪಿಗೆ ಹಲವು ಸವಾಲುಗಳನ್ನು ತಂದೊಡ್ಡಿದೆ. ಜುನಾಗಢ ಮತ್ತು ಗಾಂಧಿನಗರ ಅಲ್ಲದೆ ಅಹಮದಾಬಾದ್, ವಡೋದರಾ, ಸೂರತ್ ಮತ್ತು ರಾಜ್ಕೋಟ್ ಸೇರಿದಂತೆ ಹೊಸ ನಗರ ಪಾಲಿಕೆಗಳಿಗೂ ಚುನಾವಣೆ ನಡೆಯಲಿದೆ. ಗುಜರಾತ್ ಬಿಜೆಪಿ ಅಧ್ಯಕ್ಷರೂ ಬದಲು. ಗುಜರಾತ್ನಲ್ಲಿ ಈ ಹಿಂದಿನಿಂದಲೂ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ನಗರ ಪ್ರದೇಶಗಳಲ್ಲೇ ಬಿಜೆಪಿ ಗಟ್ಟಿಯಾಗಿರೋದು. ಹಾಗಾಗಿಯೇ ಈ ಚುನಾವಣೆಯಲ್ಲಿ ಬಿಜೆಪಿ ಯಾವುದೇ ತಪ್ಪಾಗದಂತೆ ನೋಡಿಕೊಳ್ಳುತ್ತೆ. ಕಳೆದ ಭಾನುವಾರ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಸ್ಥಳೀಯ ನಾಯಕರ ಸಭೆಯ ಬಳಿಕ ಗುಜರಾತ್ನಲ್ಲಾದ ಈ ಹೊಸ ಬದಲಾವಣೆಗೆ ಅಂತಿಮ ರೂಪ ಸಿಕ್ಕಿದೆ. ಕ್ಯಾಬಿನೆಟ್ ಮಾತ್ರವಲ್ಲ, ಗುಜರಾತ್ ಬಿಜೆಪಿ ರಾಜ್ಯಾಧ್ಯಕ್ಷರೂ ಬದಲಾಗಿದ್ದಾರೆ. ಸಿಆರ್ ಪಾಟೀಲ್ ಜಾಗಕ್ಕೆ ಜಗದೀಶ್ ವಿಶ್ವಕರ್ಮ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ.
ಜಗದೀಶ್ ವಿಶ್ವಕರ್ಮ ಪಟೇಲ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು. ಹೊಸ ಮುಖಗಳು, ಹೊಸ ನೀತಿಗಳು. ಹೊಸ ಟೀಮ್ಗೆ ಮೋದಿ ಶಾ ಟಫ್ ಟಾಸ್ಕ್. ಗುಜರಾತ್ನಲ್ಲಿ ಸಂಪುಟ ಬದಲಾಗುವುದಕ್ಕೂ ಮುನ್ನ ಮೋದಿ ಅಮಿತ್ ಶಾ ನೇತೃತ್ವದಲ್ಲಿ ಸ್ಥಳೀಯ ನಾಯಕರ ಮಹತ್ವದ ಬೈಠಕ್ ನಡೆದಿತ್ತು. ಆ ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಮೋದಿ ಹಲವು ಮಹತ್ವದ ಸೂಚನೆಗಳನ್ನು ನೀಡಿದ್ರು. ಹೊಸ ಮಂತ್ರಿಗಳು ಜನಸಂಪರ್ಕಕ್ಕೂ ಮುನ್ನ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿ ಬಳಿಕ ಜನರನ್ನೂ ಸೇರಿಸಿಕೊಂಡು ಹೊಸ ಟೀಮ್ ಕಾರ್ಯಾರಂಭ ಮಾಡುವಂತೆ ಸೂಚಿಸಿದ್ದಾರೆ. ಸದ್ಯದ ಮಟ್ಟಿಗೆ ಹೈಕಮಾಂಡ್ ಹೊಸ ಮುಖಗಳು, ಹೊಸ ನೀತಿಗಳಿಗೆ ಒತ್ತು ನೀಡಿವೆ ಅಂತ ಮೂಲಗಳು ಹೇಳಿವೆ. ಉತ್ಸವದಂತೆ ಹೊಸ ಟೀಮ್ ಕಾರ್ಯಾರಂಭ. ಗುಜರಾತ್ನಲ್ಲಿ ಭೂಪೇಂದ್ರ ಪಟೇಲ್ ನೇತೃತ್ವದಲ್ಲಿ ಹೊಸ ಟೀಮ್ ರಚನೆಯಾಗಿದೆ. ಈ ಟೀಮ್ಗೆ ಪ್ರಧಾನಿ ಮೋದಿ, ಅಮಿತ್ ಶಾ ಹೊಸ ಟಾಸ್ಕ್ಗಳನ್ನು ಕೂಡ ನೀಡಿದ್ದಾರೆ. ಈ ದೀಪಾವಳಿಯ ಜೊತೆಗೆ ಕಾರ್ಯಾರಂಭಕ್ಕೂ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಸಂಘದ ಮಾರ್ಗದರ್ಶನವನ್ನೂ ಪಡೆಯಲಾಗಿದೆ. ಬಿಜೆಪಿ ಪಾಲಿಗೆ ಗುಜರಾತ್ ಅತ್ಯಂತ ಮಹತ್ವದ ರಾಜ್ಯ. ಬಿಜೆಪಿಯ ಪ್ರಯೋಗಗಳು ಮೊದಲು ಆರಂಭವಾಗುವುದು ಗುಜರಾತ್ನಲ್ಲಿ. ಹಾಗಾಗಿ ಆ ಪ್ರಯೋಗಗಳು ಯಶಸ್ವಿಯಾಗುವುದಕ್ಕೆ ಸಾಕಷ್ಟು ಪರಿಶ್ರಮ ಪಡಲಾಗುತ್ತೆ. ಗುಜರಾತ್ನ ಹೊಸ ಟೀಮ್ಗೆ ಟಫ್ ಟಾಸ್ಕ್ಗಳನ್ನು ಕೊಡಲಾಗಿದೆ. ಈ ದೀಪಾವಳಿಯ ಜೊತೆಗೆ ಉತ್ಸವದ ಮಾದರಿಯಲ್ಲಿ ಹೊಸ ಕಾರ್ಯಾರಂಭ ಮಾಡಲು ಸೂಚಿಸಲಾಗಿದೆ. ಸಂಪುಟದಲ್ಲಿ ಮುಖ ಬದಲಾವಣೆಯಷ್ಟೇ ಅಲ್ಲ, ಸರ್ಕಾರದ ಕಾರ್ಯವಿಧಾನದ ಮೂಲಕವೂ ಮುಂದಿನ 5 ವರ್ಷಗಳಿಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸುವ ಗುರಿಯನ್ನೂ ನೀಡಲಾಗಿದೆ. ಸಂಪುಟದಲ್ಲಿ ಎಲ್ಲಾ ವರ್ಗಕ್ಕೂ ಪಾಲು. ಪಟೇಲ್ ಸಂಪುಟದ ಸಂಪೂರ್ಣ ಬದಲಾವಣೆಯ ಹಿಂದಿರೋ ಮತ್ತೊಂದು ಕಾರಣ ಕ್ಯಾಬಿನೆಟ್ನಲ್ಲಿ ಎಲ್ಲಾ ವರ್ಗಗಳಿಗೂ ಸ್ಥಾನ ನೀಡೋದು. ಜೊತೆಗೆ ಸಂಪೂರ್ಣವಾಗಿ ಒಂದು ಹೊಸ ಟೀಮ್ನ ಜೊತೆಗೆ 2027ರ ವಿಧಾನಸಭೆ ಚುನಾವಣೆಯನ್ನ ಎದುರಿಸೋದು ಬಿಜೆಪಿಯ ದೂರಾಲೋಚನೆಯಾಗಿದೆ. ಇಂಥದ್ದೊಂದು ಪ್ರಯೋಗವನ್ನ ಬಿಜೆಪಿ ಈ ಹಿಂದೆಯೂ ಮಾಡಿತ್ತು. 2022ರಲ್ಲಿ ವಿಧಾನಸಭೆಯ ಚುನಾವಣೆಗೆ 1 ವರ್ಷ ಮೊದಲೇ, ಅಂದ್ರೆ 2021ರ ಸೆಪ್ಟೆಂಬರ್ನಲ್ಲೇ ಸಿಎಂ ಸಮೇತ ಇಡೀ ಸರ್ಕಾರವನ್ನೇ ಬದಲಾಯಿಸಲಾಗಿತ್ತು. ಆ ಸಮಯದಲ್ಲಿ ದಿವಂಗತ ವಿಜಯ್ ರೂಪಾನಿ ಸಿಎಂ ಆಗಿದ್ರು. ಅವರ ಇಡೀ ಕ್ಯಾಬಿನೆಟ್ನಿಂದ ರಾಜೀನಾಮೆಯನ್ನ ಪಡೆದು ಭೂಪೇಂದ್ರ ಪಟೇಲ್ ನೇತೃತ್ವದ ಹೊಸ ಸರ್ಕಾರವನ್ನ ರಚಿಸಲಾಗಿತ್ತು. ಪಟೇಲ್ ಕ್ಯಾಬಿನೆಟ್ನಲ್ಲಿ ಎಲ್ಲಾ ಹಳೆಯ ಮುಖಗಳನ್ನ ಹೊರಹಾಕಿದ್ರು. ಇದರ ಪರಿಣಾಮವಾಗಿ 2022ರ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಕಾಣಿಸಿಕೊಳ್ಳಲೇ ಇಲ್ಲ. ಎಲ್ಲವನ್ನ ಮೆಟ್ಟಿ ನಿಂತು ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿತ್ತು. ಈಗಲೂ ಅಷ್ಟೇ ಬಿಜೆಪಿ ಮುಂಬರುವ ವಿಧಾನಸಭೆ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಫ್ರೆಶ್ ಮುಖಗಳನ್ನ ಮೈದಾನಕ್ಕಿಳಿಸಿದೆ. ಹರಿಯಾಣದ ವಿಧಾನಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಉಳಿದಿರುವಂತೆ ಮುಖ್ಯಮಂತ್ರಿ ಬದಲಾವಣೆ ಸೇರಿದಂತೆ ಹಲವು ಮಹತ್ವದ ಬದಲಾವಣೆಗಳೂ ಆಗಿದ್ದವು. ಈ ಬದಲಾವಣೆಗಳಿಂದ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೂ ಬಿಜೆಪಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಗುಜರಾತ್ ರಾಜ್ಯದಲ್ಲೂ ಮಹತ್ವದ ಬದಲಾವಣೆಯಾಗುತ್ತಿದೆ. ಗುಜರಾತ್ ದಿಢೀರ್ ಕ್ರಾಂತಿಗೆ ಕಾರಣವೇನು? ಕಾಮರಾಜ್ ಪ್ಲಾನ್ ಮೊರೆ ಹೋಗಿದ್ದೇಕೆ ಬಿಜೆಪಿ? ಅಂದು ಕಾಂಗ್ರೆಸ್, ಇಂದು ಬಿಜೆಪಿ. ಏನಿದು ಕಾಮರಾಜ್ ಪ್ಲಾನ್ ಸೀಕ್ರೆಟ್? ಗುಜರಾತ್ನಲ್ಲಿ ದಿಢೀರ್ ಸರ್ಕಾರ ಬದಲಾವಣೆಗೆ ಬಿಜೆಪಿ ಬಳಸಿದ್ದು ಕಾಮರಾಜ್ ಪ್ಲಾನ್. 6 ದಶಕಗಳ ಹಿಂದೆ ದೇಶದ ರಾಜಕಾರಣದಲ್ಲಿ ಬಳಕೆಯಾಗಿದ್ದ ಯೋಜನೆಯದು. ಸ್ವಾತಂತ್ರ್ಯಾನಂತರ ಸುದೀರ್ಘ ಅವಧಿ ದೇಶದಲ್ಲಿ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ವರ್ಷ ಕಳೆಯುತ್ತಲೇ ಕಳೆಗುಂದುತ್ತಾ ಬಂದಿತ್ತು. ನೆಹರು ಅವರಿಗೂ ವಯಸ್ಸಾಗುತ್ತಿತ್ತು. ಕಾಂಗ್ರೆಸ್ನಲ್ಲಿ ನಾಯಕರ ಕೊರತೆ ಕಾಡುತ್ತಿತ್ತು. ಅದೇ ಹೊತ್ತಿಗೆ ನೆರೆಯ ತಮಿಳುನಾಡಿನ ಕಾಂಗ್ರೆಸ್ ನಾಯಕ ಜಾರಿಗೆ ತಂದ ಯೋಜನೆಯೇ ಕಾಮರಾಜ ಪ್ಲಾನ್. ಈಗಲೂ ಅಂತಹುದೇ ಪ್ಲಾನ್ ಅನ್ನ ಬಿಜೆಪಿ ಬಳಸಿಕೊಂಡಿದೆಯಾ? ಗುಜರಾತ್ನಲ್ಲಿ ಸುದೀರ್ಘ ಅವಧಿ ಅಧಿಕಾರದಲ್ಲಿರೋ ಬಿಜೆಪಿಗೂ ಆಡಳಿತ ವಿರೋಧಿ ಅಲೆಯ ಭಯ ಕಾಡುತ್ತಿದೆಯಾ?
ಅದೇ ಕಾರಣಕ್ಕೆ ಕಾಮರಾಜ್ ಪ್ಲಾನ್ ಅನ್ನ ಬಿಜೆಪಿ ಗುಜರಾತ್ನಲ್ಲಿ ಜಾರಿಗೆ ತಂದಿತಾ ಎಂಬ ಚರ್ಚೆಗಳೂ ಈಗ ನಡೆಯುತ್ತಿವೆ. ಹಾಗಾದ್ರೆ ಏನಿದು ಕಾಮರಾಜ್ ಪ್ಲಾನ್ ಅಂತ ನೋಡೋದಾದ್ರೆ 1960ರ ದಶಕದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಕೆ ಕಾಮರಾಜ್ ಅವರು ಮೊದಲು ಜಾರಿಗೆ ತಂದ ಕಾಮರಾಜ್ ಯೋಜನೆ ಪ್ರಕಾರ ಅನುಭವಿ ಸಚಿವರು ರಾಜೀನಾಮೆ ನೀಡಿ ಪಕ್ಷ ಸಂಘಟನೆ ಕೆಲಸ ನಿರ್ವಹಿಸಬೇಕು. ಇದು ಹೊಸ ನಾಯಕತ್ವಕ್ಕೆ ದಾರಿ ಮಾಡಿಕೊಡುತ್ತೆ. ದೀರ್ಘಕಾಲ ಸೇವೆ ಸಲ್ಲಿಸಿದ ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ಒದಗಿಸೋದು ಈ ಪ್ಲಾನ್. ಅಂದು ಕಾಂಗ್ರೆಸ್ ದೇಶಾದ್ಯಂತ ಈ ಪ್ಲಾನ್ ಅನ್ನ ಜಾರಿಗೆ ತಂದು ಯಶಸ್ವಿಯಾಗಿತ್ತು. ಯಾರಿವರು ಕಾಮರಾಜ್, ಏನಿದು ಪ್ಲಾನ್? ದಿವಂಗತ ಕುಮಾರಸ್ವಾಮಿ ಕಾಮರಾಜ್ ತಮಿಳುನಾಡಿನ 3ನೇ ಮುಖ್ಯಮಂತ್ರಿ. 1954ರಿಂದ 1963ರವರೆಗೆ 3 ಬಾರಿ ಕರ್ನಾಟಕದ ನೆರೆಯ ರಾಜ್ಯದಲ್ಲಿ ಅವರು ಆಡಳಿತ ನಡೆಸಿದ್ರು. 60ರ ದಶಕದಲ್ಲಿ ಕಾಮರಾಜ್ ಅವರನ್ನ ಅತ್ಯಂತ ಪ್ರಭಾವಿ ಮತ್ತು ಕಿಂಗ್ ಮೇಕರ್ ಎಂದೇ ರಾಜಕೀಯ ವಲಯದಲ್ಲಿ ಗುರುತಿಸಲಾಗ್ತಿತ್ತು. ನೆಹರು ಆಪ್ತರಾಗಿದ್ದ ಕಾಮರಾಜ್ ಎಐಸಿಸಿಗೆ 2 ಬಾರಿ ಅಧ್ಯಕ್ಷರೂ ಆಗಿದ್ರು. ಕಾಂಗ್ರೆಸ್ ಪಕ್ಷವನ್ನ ಪುನರುಜ್ಜೀವನಗೊಳಿಸುವಲ್ಲಿ ಅವರು ಅನುಸರಿಸಿದ ಸೂತ್ರವನ್ನ ಇಂದಿಗೂ ಕಾಮರಾಜ್ ಪ್ಲಾನ್ ಎಂದೇ ಕರೆಯಲಾಗುತ್ತೆ. ಆಗ ಕಾಮರಾಜ್ ಪ್ಲಾನ್ ಬಳಕೆಯಾಗಿದ್ದು ಪಕ್ಷ ಪುನಶ್ಚೇತನಕ್ಕಾಗಿ, ಸರ್ಕಾರದ ಉಳಿವಿಗಾಗಿ ಅಲ್ಲ ಅನ್ನೋದನ್ನ ಗಮನಿಸಬೇಕು. ಕಾಂಗ್ರೆಸ್ ನಾಯಕರ ಮನಸ್ಸಿನಲ್ಲಿ ಇರಬಹುದಾದ ಅಧಿಕಾರದ ಲಾಲಸೆ ದೂರ ಮಾಡೋದು, ಪಕ್ಷದ ಕಾರ್ಯಕ್ಕೆ ಎಲ್ಲರೂ ಶ್ರಮಿಸಬೇಕು ಎಂಬ ಭಾವನೆ ಬಿತ್ತೋದು, ಆ ಮೂಲಕ ಪಕ್ಷವನ್ನ ಪುನಶ್ಚೇತನ ಮಾಡುವುದೇ ಈ ಸೂತ್ರದ ಪ್ರಮುಖ ಉದ್ದೇಶವಾಗಿತ್ತು. ಅದರಂತೆ ಅಂದು ಘಟಾನುಘಟಿ ನಾಯಕರು, ಸಿಎಂಗಳು, ಸಚಿವರು ರಾಜೀನಾಮೆ ನೀಡಿ ಪಕ್ಷದ ಸಂಘಟನೆಗೆ ತೊಡಗಿಸಿಕೊಂಡ್ರು. ಈಗಲೂ ಈ ಯೋಜನೆಯನ್ನ ಹಲವು ರಾಜ್ಯಗಳಲ್ಲಿ ಬಳಸೋ ಬಗ್ಗೆ ಚರ್ಚಿಸಲಾಗ್ತಿದೆ. ರಾಜ್ಯದಲ್ಲೂ ಸರ್ಕಾರಗಳು ಅಸ್ಥಿರಗೊಂಡಾಗ ಈ ಪ್ಲಾನ್ ಅನ್ನ ಜಾರಿಗೆ ತರೋ ಚರ್ಚೆಗಳಾಗ್ತಿತ್ತು. ಗುಜರಾತ್ನಲ್ಲಿ ಸುದೀರ್ಘಕಾಲ ಅಧಿಕಾರದಲ್ಲಿರೋ ಬಿಜೆಪಿ ಕೂಡ ಇದೇ ಪ್ಲಾನ್ ಅನ್ನ ಜಾರಿಗೆ ತಂದಿದೆ ಅಂತಲೂ ಹೇಳಲಾಗ್ತಿದೆ.